ಸುಜಾತ ಹಂಡಿ ಅರೆಬೆತ್ತಲೆ ಕೇಸ್ ತನಿಖೆಗೆ ಸಿಐಡಿ ಇಳಿದಿದೆ. ಹುಬ್ಬಳ್ಳಿಯ ಕೇಶವಾಪುರ ಠಾಣೆಗೆ ಸಿಐಡಿ ತಂಡದ ಭೇಟಿ. ಈ ಪ್ರಕರಣದ ತನಿಖೆಯನ್ನ ಸರ್ಕಾರ ಸಿಐಡಿ ಹೆಗಲಿಗೆ ಹೊರಿಸಿದೆ. ಡಿವೈಎಸ್ಪಿ ಸಂತೋಷ್ ಅವರ ನೇತೃತ್ವದ ತಂಡದಿಂದ ತನಿಖೆ. ಜನವರಿ 2ರಿಂದ ಇಲ್ಲಿಯವರೆಗೂ 6 ಎಫ್ಐಆರ್ ದಾಖಲಾಗಿವೆ. 6 ಎಫ್ಐಆರ್ಗಳ ಕಡತವನ್ನು ಸಂಗ್ರಹಿಸಿ ಸಿಐಡಿ ತನಿಖೆಯನ್ನ ಮಾಡಲಿದೆ. ಪ್ರಕರಣದ ಸಮಗ್ರ ದಾಖಲೆಯನ್ನ ಸಿಐಡಿ ತಂಡ ಸಂಗ್ರಹಿಸ್ತಾ ಇದೆ. ಸುಜಾತ ಹಂಡಿ ಸಾಕಷ್ಟು ಆರೋಪವನ್ನು ಪೊಲೀಸರ ಮೇಲೆ ಮಾಡ್ತಾರೆ. ಅವರೇ ವ್ಯವಸ್ಥೆಗೊಳಿಸಿದ್ರು ಅಂತ ಹೇಳಿ ನಂತರದಲ್ಲಿ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರುತ್ತೆ. ಪೊಲೀಸ್ ಆಯುಕ್ತರು ಕೂಡ ಘಟನೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅವರಾಗಿದ್ದೇ ಬಟ್ಟೆಯನ್ನು ಬಿಚ್ತಾರೆ. ಅದಾದಮೇಲೆ ಅವರ ಸಹೋದರನೇ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾನೆ. ಸುಜಾತ ತಾಯಿಯೂ ಕೂಡ ಪೊಲೀಸರಿಂದಲೇ ಈ ರೀತಿಯ ಕೃತ್ಯ ಆಯಿತು ಅಂತ ಆರೋಪಿಸ್ತಾರೆ. ಪ್ರಕರಣದ ಗಂಭೀರತೆಯನ್ನು ಅರಿತು ಇದೀಗ ಸರ್ಕಾರ ಸಿಐಡಿ ಹೆಗಲಿಗೆ ಪ್ರಕರಣದ ತನಿಖೆಯನ್ನು ವಹಿಸಿದೆ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿತ್ತು.